ಹಣೆ ಮೇಲಿರೋ ಆ ಬೊಟ್ಟನ್ನು ಕೂಡ ಅಷ್ಟು ದೊಡ್ಡದಾಗಿ ಇವತ್ತು ಇಟ್ಕೊಂಡಿದ್ದಾಳೆ ಅಂದ್ರೆ ಯಾರ್ ಕತೆನೋ ಮುಗ್ಸಕ್ಕೆ ಅನ್ನಿಸ್ತಾ ಇದೆ. ನೀವು ಹಾಗೆ ಹೇಳ್ತಾ ಇದ್ರೆ ಬ್ರೋಗೆ ಭಯ ಆಗ್ತಾ ಇದೆ. ಇನ್ ಟೀ ಎಲ್ಲಿ ಕುಡಿತಾನೆ? ಇಲ್ಲಿ ಕುಡಿ. ನಿನಗ ಅಭ್ಯಾಸ ಇಲ್ಲ ಅಂದೆ? ಕೀಳ್ದಾಗ ಕೊಡೋದು ಒಳ್ಳೇದಲ್ವಾ? ತಗೋ, ಹಾಸಿನಿ ಮಾಡಿರೋ ಟೀ ಅಂದ್ರೆ ಏನೇ ಇದ್ರೂ ರಿಸ್ಕೆ. ಚೆನ್ನಾಗೇ ಇದೆ ಅತ್ತಿಗೆ. ತುಂಬಾ ಚೆನ್ನಾಗೇ ಇದೆ. ಹಾಗ ಓಕೆ ಓಕೆ. ಕುಡಿಬೇಡಿ ಭಾವ. ಏನಾಯ್ತು? ಏನೋ ಬಿತ್ತು ಅನ್ಸುತ್ತೆ ಅದ್ರಲ್ಲಿ. ಏನ್ ಬಿದ್ದಿದೆ? ಸೊಳ್ಳೆ ಅನ್ಸುತ್ತೆ. ಬ್ಯಾಕ್ ಚಿಚಿ. ಫಸ್ಟ್ ಟೈಮ್ ನನ್ನ ಹೆಂಡತಿ ರುಚಿಯಾಗಿ ಮಾಡಿರೋ ಟೀ ಕೂಡ ಕುಡಿದಾಗ ಆಗೋಯ್ತು. ನೀನ್ ಯಾಕೆ ಕುಡಿಲಿಲ್ಲ ವಿಶಾಲಾಕ್ಷಿ? ಇದು ಕೂಡ ಚೆನ್ನಾಗಿಲ್ಲ, ಅದಕ್ಕೆ ಕುಡಿಲಿಲ್ಲ. ಅದ್ರಲ್ಲಿ ಏನ್ ಬಿದ್ದಿದೆ? ನೋಡ. ಬ್ರೋ ಕುಡಿಬೇಕಿದ್ ಕಪ್ಪಲ್ಲಿ ಸೊಳ್ಳೆ ಬಿತ್ತು, ಅಮ್ಮ ಕುಡಿಬೇಕಿದ್ ಕಪ್ಪಲ್ಲಿ ನೊಣ ಬಿತ್ತು. ಇವ್ರಿಬ್ರಿಗೂ ಯಾಕೆ ಹಿಂಗಾಗಿರ್ಬೋದು? ಈಗ ಅದ್ರ ಬಗ್ಗೆ ನಾವೇನಾದ್ರೂ ಚರ್ಚೆ ಮಾಡಿದ್ರೆ ಟಿಫಿನ್ ಕೂಡ ಮಾಡಲ್ಲ ವಿಕಿ. ಸೊಳ್ಳೆ ಆದ್ರೂ ನೊಣ ಆದ್ರೂ ಬಿದ್ದ ತಕ್ಷಣ ಪ್ರಾಣ ಹೋಗಿ ಮೇಲೆ ತೇಲುತ್ತೆ ಅಲ್ವೇನಮ್ಮ? ಆದ್ರೆ ಯಾವ ಕಪ್ನಲ್ಲೂ ಏನೂ ಕಾಣಿಸ್ತಾ ಇಲ್ವಲ್ಲ. ತೂಕ ಇರೋದು, ಶಕ್ತಿ ಇರೋದು ಇರುತ್ತಲ್ವಾ ಅಜ್ಜಿ, ಅದಕ್ಕೆ ಮೇಲಕ್ಕೆ ಬರ್ಲಿಲ್ಲ ಅನ್ಸುತ್ತೆ. ದೊಡ್ಡಮ್ಮ, ನೀವ್ಯಾಕೇನು ಮಾತಾಡ್ತಾರೇ ಇಲ್ಲ? ಏನ್ ಮಾತಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ನೈನಿಗೆ ಗೊತ್ತಾಗ್ಲಿಲ್ಲ ಅನ್ಕೊಂಡೆ, ಆದ್ರೆ ನೀನ್ ತಿಳ್ಕೊಂಡಿದ್ಯಾ. ಅದ್ ಹೇಗೆ ಅಂತ ಯೋಚಿಸ್ತಿದ್ದೆ.